ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ಅಲ್ಲಿ ಮಾಮಿ. ವೆಲ್ಕಮ್ ಟು ದ ಚಾನಲ್. ಏನು ಗೊತ್ತಾ, ಬಿಫೋರ್ ದ ಬೇಬಿ ಕಮ್ಸ್ ಒನ್ ಲಾಸ್ಟ್ ಟೈಮ್ ನಾವೆಲ್ಲರೂ ಹೊರಗಡೆ ಹೋಗೋಣ ಅಂತ. ಸೊ ದೂರ ಇದೆ ಈ ಲೊಕೇಶನ್. ಏನು ಗೊತ್ತಾ ಲೊಕೇಶನ್? ಬಿಗ್ ಬ್ಯಾನಿಯನ್ ವಿನ್ಯಾರ್ಡ್ ಅಂತ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 1.5 ಗಂಟೆ, ಬಟ್ ಈ ಟ್ರಾಫಿಕಲ್ಲಿ 2 ಗಂಟೆ ಆಗ್ತಾ ಇದೆ. ಎಷ್ಟು ಕಿಲೋಮೀಟರ್ಸ್ ಮಾಮ? 45 ಕಿಲೋಮೀಟರ್ ಆಯ್ತಾ. ದೀಪ ಅವರು ಬರಬೇಕಾಗಿತ್ತು, ಬಟ್ ಈಸ್ ಲೈಕ್ ನನಗೆ 2 ದಿನ ಕಾನ್ಫರೆನ್ಸ್ ಹೋಗಿ ಸುಸ್ತಾಗಿದೆ, ನಾನು ಬರಲ್ಲ, ನಂಗೆ ಬ್ಯಾಕ್ ಪೇನ್ ಎಲ್ಲ ಇದೆ ಅಂತ. ಸರಿ ಆಯ್ತು ಅಂತ ಇನ್ನೇನು ಮಾಡೋಣ. ನಾನು ಅಂದ್ಕೊಂಡಿದ್ದೆ ಆಸ್ ಅ ಫ್ಯಾಮಿಲಿ ಹೋಗೋಣ, ಎಲ್ಲರೂ ಚೆನ್ನಾಗಿ ಮೆಮೊರೀಸ್ ಇರುತ್ತೆ ಅಂತ. ಕ್ಯೂಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ಅಲ್ಲೇನೋ ಚೆನ್ನಾಗಿರೋ ಸಂತೆ ಇದೆ, ಅದನ್ನು ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಅಂತ. ಸಂಡೇ ಆದರೂ ಏನು ಟ್ರಾಫಿಕ್ ಇದೆ ಅಂದರೆ ಬಾಪ್ರೆ, ಯಾಕಾದರೂ ಹೊರಟಿದ್ದೀವಿ ಅಂತ ಅನ್ನಿಸ್ತು. ಬಿಕಾಸ್ ಗಾಡಿನೇ ಮೂವ್ ಆಗ್ತಾ ಇಲ್ಲ ಆ್ಯಂಡ್ ಹೊಟ್ಟೆ ಸ್ವಲ್ಪ ಹಸಿವಾಗ್ತಾ ಇದೆ. ತಲುಪಬೇಕಾದ್ರೆ 2:15 ಆಗ್ಬೋದು ಅಲ್ವಾ? ನಿಮ್ಮ ಅಭಿಪ್ರಾಯಗಳು? ನನ್ನ ಅಭಿಪ್ರಾಯ ಫುಲ್ ಟ್ರಾಫಿಕ್ ಗಾಡಿ ನೋಡಿದ್ರೆ ಭಯ ಆಗ್ತೈತಿ. ಹೆಂಗೆ ಹೋಗೋದು, ಯಾವ ಕಡೆ ಹೋಗೋದು, ರೈಟ್ ಹೋಗೋದಾ ಲೆಫ್ಟ್ ಹೋಗೋದಾ ಗೊತ್ತಾಗ್ತಿಲ್ಲ. ಎಲ್ಲರೂ ಸಂಡೇ ಮನೆ ಒಳಗಡೆ ಇರಬೇಕು ಅಂತ ಒಂದು ಬೋರ್ಡ್ ಹಾಕ್ಬೇಕು. ಆವಾಗ ನಾವು ಇವತ್ತು ಆರಾಮ ಮಾಡೋದು ಅಂತ ಎಲ್ಲ ಬರ್ತಾರೆ, ಅವಾಗ ಜಾಸ್ತಿ ಆಗ್ತಾರೆ. ಬಟ್ ಇವತ್ತು ಹೋಗ್ತಾ ಇರೋ ಜಾಗ ಬಗ್ಗೆ ನಿಮಗೆ ಗೊತ್ತಾ? ದೊಡ್ಡ ಬಿಗ್ ಬನಿಯನ್, ದೊಡ್ಡ ಆಲದ ಮರ, ಮರದ ಹತ್ರ ಅಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಎಲ್ಲ ದೊಡ್ಡ ಸೀನಿಯರಿ. ಇವ್ರ ಜೊತೆ ಇವ್ರ ಮಾವನು ಬಂದಿದ್ದಾರೆ. ಅವರು ಫ್ರೀ ನಮ್ಮ ಜೊತೆ, ಎಲ್ಲೋದ್ರೂ ಒಂದು ಫ್ರೀ, ಒಂದು ತಗೊಂಡು ಒಂದು ಫ್ರೀ, ಹಂಗೆ ಒಂದು ತಗೊಂಡು ಒಂದು ಫ್ರೀ ತರ ಇದು ಫ್ರೀ ಆಗಿ ಬರುತ್ತೆ. ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ದೊಡ್ಡ ಆಲದ ಮರ. ಅಪ್ಪ ಅಮ್ಮನ ಒಂದು ರೆಸಾರ್ಟ್ ಕರ್ಕೊಂಡು ಹೋಗಿದ್ದೆ, ಕೂರ್ಗ್ಗೆ. ಚೆನ್ನಾಗಿತ್ತು ಅಂದ್ರಿ. ಅವ್ರದೇ ಇನ್ನೊಂದು ರೆಸಾರ್ಟ್ ಬೆಂಗಳೂರಲ್ಲಿ ಇದು. ಅಲ್ಲಿ ಬಿಟ್ಟು ಹೋಯ್ತಾರದೇ ಬೇಜಾರು. ನಂಗೆ ಬೆಳಗಿಂದ ಮನ್ಸಲ್ಲೇ ಇತ್ತು, ಹೊರಟಿದೀವಲ್ಲ ಅಂತ ಬೇಜಾರು. ಅವ್ರು ಅವತ್ತ ಒಂದು ರೆಸಾರ್ಟ್ ಬಂದಿದ್ದಾರೆ, ಆದ್ರೆ ಅವ್ರ ಜೊತೆಗಿದ್ರೆ ಚೆನ್ನಾಗಿರೋದು, ಅವ್ರಿದ್ರೆ ಚೆನ್ನಾಗಿರೋದು. ಮಾಮಿಗೆ ಕಂಪನಿ ಮಿಸ್ ಆಗ್ತಾ ಇದೆ ಇವಾಗ. ಅಪ್ಪ ಅಮ್ಮ ಊರಿಗೆ ಹೋಗಿದಾರ, ಸೊ ಮಾಮಿಗೆ ಬೇಜಾರು, ಅಮ್ಮ ಇಲ್ಲದೆ ನನಗೆ ಬೋರ್ ಆಗ್ತಾ ಇದೆ ಅಂತ. ಇನ್ನು ಮಾಮಿ ಹೋಗ್ತಾರೆ ಅಮ್ಮ ಬಂದ ಮೇಲೆ, ಆಯ್ತಾ, ಸ್ವಲ್ಪ ದಿನಕ್ಕೆ ಅಂತ. ಅವಾಗ ಅಮ್ಮಂಗೆ ಬೇಜಾರಾಗುತ್ತೆ, ಅಯ್ಯೋ ನಾನು ಮಾಮಿನ ಮಿಸ್ ಮಾಡ್ಕೋತೀನಿ ಅಂತ. ಬಿಕಾಸ್ ಅವ್ರು ಇಬ್ಬರಿದ್ರೆ ಮಾತಾಡ್ತಾ ಇರ್ತಾರೆ, ಏನಾದರೂ ಮಾಡ್ತಾ ಇರ್ತಾರೆ. ನಾನಂತೂ ನನ್ನ ಪಾಡಿಗೆ ಕೆಲಸ ಏನಾದರೂ ಮಾಡ್ತಾ ಇರ್ತೀನ. ಸೊ ಹಾಗಾಗಿ ಕತೆ. ಬಟ್ ಇಟ್ಸ್ ಓಕೆ. ಲಾಸ್ಟ್ ಟೈಮ್ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿದ್ದೆ, ಇವತ್ತು ಮಾಮಿ ಬರ್ತಾ ಇದ್ದಾರೆ. ಲೆಟ್ಸ್ ಗೋ. ತಲುಪಬೇಕು. ಆಮೇಲೆ ಇವತ್ತಿನ ಔಟ್ಫಿಟ್ ತೋರಿಸೋಣ. ನನಗೆ ಎಷ್ಟು ಕಷ್ಟ ಆಯಿತು, ಒಂದೇ ಒಂದು ಔಟ್ಫಿಟ್ ನನಗೆ ಆಗ್ತಾ ಇಲ್ಲ. ಎಲ್ಲ ದೊಡ್ಡ ಸೈಜ್ ತಗೊಂಡ್ರು ಅದು ಆಗ್ತಾ ಇಲ್ಲ. 5 ಬಟ್ಟೆ ಟ್ರೈ ಮಾಡಿದ್ದೀನಿ, ಸುಸ್ತಾಗ್ಬಿಡ್ತು ನನಗೆ. ಆಮೇಲೆ ಇದೊಂದು ಸಿಕ್ತು, ಆದರೆ ಕಪ್ ಹಾಕಿರೋ ದೊಡ್ಡ ತಪ್ಪು. ಇವತ್ತು ಬಿಸಿಲು ಹೆಂಗೆ ಹೊಡಿತಾ ಇದೆ ಅಂದರೆ ಫುಲ್ ಶೆಕೆ. ಲೆಟ್ಸ್ ಗೋ. ನಿನಗೆಲ್ಲ ನಮಗೂ ಸೆಕೆ ಆಗ್ತೈತೆ ಮೇಲಿಂದ, ಭಾಳ ಶೆಕೆ. ಬೆಂಗಳೂರಲ್ಲಿ ನಮ್ಮ ದೊಡ್ಡ ಆಲದ ಮರ ಇದೆಯಲ್ಲ, ಅಲ್ಲೇ ಹೋಗ್ತಾ ಇದ್ದೀವಿ. ಮದುವೆ ಮುಂಚೆ ನಾನು ದೀಪು ಈ ಜಾಗಕ್ಕೆ ಹೋಗಿದ್ದು ನೆನಪು. ಹ್ಯಾವ್ ಯು ಬೀನ್ ಹಿಯರ್? ಕಾಮೆಂಟ್ಸಲ್ಲಿ ತಿಳಿಸಿ. 2:15 ಆಯ್ತು ಗಂಟೆ. ಇಲ್ಲ ಬಂದ್ಬಿಟ್ಟು 1 ನಿಮಿಷಕ್ಕೆ ನೋಡಿ ಎಲ್ಲ ಬರ್ತಾ ಇದಾರೆ. ಎಲ್ಲ ನೋಡ್ಕೊಂಡು ಫಸ್ಟ್ ಹೋಗಿ ಏನು ಮಾಡೋದು ನಾವು? ಫಸ್ಟು ಈಗ ಸುಸು ಮಾಡಬೇಕು. ಕ್ರಿಸ್ಮಸ್ ಅಂದರೆ ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿರುತ್ತಲ್ಲ. ಸೀಕ್ರೆಟ್ ಸ್ಯಾಂಟಾ ಅಂತೆ, ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಅಂತೆ, ಕ್ರಿಸ್ಮಸ್ ಮಾರ್ಕೆಟ್. ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಯಿತಾ. ಬಿಗ್ ಬ್ಯಾನಿಯನ್ ವಿನ್ಯಾರ್ಡ್ ಆ್ಯಂಡ್ ರೆಸಾರ್ಟಲ್ಲಿ ಇದು ನಡೀತಾ ಇರೋದು. ರಘು ದೀಕ್ಷಿತರ ಕಾನ್ಸರ್ಟ್ ಬೇರೆ ಇದೆ. ನಾನು ಹೋಗಿದ್ದ ದಿನ ಇರಲಿಲ್ಲ, ಬಟ್ ಯಾವ ದಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಂಟ್ರಿಗೆ ಹಲವಾರು ರೀತಿಯ ಟಿಕೆಟ್ಸ್ ಇದೆ ಆಯಿತಾ. ಒಂದು ಬೇಸಿಕ್ ಎಂಟ್ರಿ ಫೀ, ಆಮೇಲೆ ಒಳಗಡೆ ಹೋಗಿ ನೀವೆಲ್ಲ ಪರ್ಚೇಸ್ ಮಾಡ್ಬೋದು. ಇನ್ನು ಒಂದು ಆಲ್ ಇನ್ಕ್ಲೂಸಿವ್ ಎಂಟ್ರಿ ಫೀ, ಅಂದರೆ ಇದರಲ್ಲಿ ನಿಮ್ಮ ಲಂಚ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವು ಅದನ್ನೇ ತಗೊಂಡ್ವಿ. ಎಂಟ್ರಿ ಆದಮೇಲೆ ನೋಡ್ತೀನಿ, ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸಲ್ಲೂ ಈ ಥರನೂ ಮಾಡ್ತಾರಾ, ಈ ಥರ ಇರುತ್ತಾ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ. ನನಗೆ ಖುಷಿ, ಆದರೆ ಮಾಮ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಫೋಟೋಸ್ ತಗೊಳ್ಳೋದು ಇದ್ದೇ ಮಾಡ್ತಿದ್ರು. ಏನು ಚೆನ್ನಾಗಿದೆ ಗೊತ್ತಾ, ಬಂದಿದ ತಕ್ಷಣ ಇಟ್ ಜಸ್ಟ್ ಫೀಲ್ಸ್ ಲೈಕ್ ಅ ಕ್ರಿಸ್ಮಸ್ ವರ್ಲ್ಡ್. ಆ್ಯಂಡ್ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೂಪರ್ ಆಗಿದೆ. ಚೆನ್ನಾಗಿದೆ. ಹೊಟ್ಟೆ ಹಶ್ವಾಗ್ತಾ ಇದೆ, 2:15 ಆಗಿದೆ. ಫಸ್ಟ್ ಹೋಗಿ ಊಟ ಮಾಡಬೇಕು. ಲೆಟ್ಸ್ ಗೋ. ರಿಯಲಿ ನೈಸ್, ಬ್ಯೂಟಿಫುಲ್ ಆಗಿದೆ, ಕಲರ್ಫುಲ್ ಆಗಿದೆ. ಎಂಟ್ರಿಯಿಂದನೇ ಒಂದಷ್ಟು ಎಂಟರ್ಟೈನ್ಮೆಂಟ್ ಆಯಿತಾ. ಮಕ್ಳಿಗಂತೂ ಎಷ್ಟು ಖುಷಿ. ಎಲ್ಲರೂ ಇಲ್ಲಿ ಬಂದಿರೋದೇ ಫ್ಯಾಮಿಲಿ ಜೊತೆ. ಮ್ಯಾಕ್ಸಿಮಮ್ ಕ್ರೌಡ್ ಕಪಲ್ಸ್ಗಿಂತ ಇರೋದು ಫ್ಯಾಮಿಲಿನೇ ಇಲ್ಲಿ. ಮ್ಯಾರಿ ಕ್ರಿಸ್ಮಸ್ ಎಲ್ರಿಗೂ.
ಸ್ಟಾರ್ಟಿಂಗಲ್ಲಿ ತಾತ ಟೈಮ್ ತಗೊಂಡ್ರು, ಬಟ್ ಆಮೇಲೆ ಈ ಸ್ಯಾಂಟಾ ಕ್ಲಾಸ್ ಜೊತೆ ಡಾನ್ಸ್ ಮಾಡಿದ್ದು ಇದೆ ಗೊತ್ತಾ, ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವ್ರಿಗೊಂದು ಚಾಕ್ಲೇಟ್ ಬೇರೆ ಸಿಕ್ತು ಸ್ಯಾಂಟಾ ಕಡೆಯಿಂದ ಗಿಫ್ಟ್. ಮಾಮ ಅಂತೂ ಫುಲ್ ಎಕ್ಸೈಟ್ಮೆಂಟ್, ಫುಲ್ ಖುಷಿಯಿಂದ ಅಲ್ಲಿ ಇಲ್ಲಿ ಫೋಟೋಸ್ ತಗೊಳ್ಳೋದು. ಬಿಕಾಸ್ ಬಂದಿದ್ದೀವ ಇಂಥ ಜಾಗಕ್ಕೆ, ಮತ್ತೆ ಬರ್ತೀವ ಇಲ್ವಾ ಗೊತ್ತಿಲ್ಲ, ಮುಂಚೆ ಅಂತೂ ನೋಡಿಲ್ಲ. ಬಂದ ಮೇಲೆ ಫೋಟೋಸ್ ವೀಡಿಯೋಸ್ ತಗೋಬೇಕು, ಎಂಜಾಯ್ ಮಾಡಬೇಕು ಅನ್ನೋದು ಮಾಮನ ಕಾನ್ಸೆಪ್ಟ್. ಆ್ಯಂಡ್ ಫುಡ್ಗೆ ಇಲ್ಲಿ ಒಂದಷ್ಟು ವ್ಯವಸ್ಥೆ ಮಾಡಿದರು ಆಯಿತಾ, ಬಟ್ ಟೈಮ್ ಅಂತೂ ಮೀರೋಗಿತ್ತು, ಹೊಟ್ಟೆ ಹಶ್ವಾಗಿತ್ತು. ನಮ್ಮ ಥರ ತುಂಬ ಜನ ಊಟಕ್ಕಂತ ಬಂದಿದ್ದಾರೆ, ಎಲ್ಲ ಕಡೆ ಫುಲ್ ಆಗಿದೆ. ಸೊ ನೀವು ಊಟಕ್ಕೆ ಪ್ಲ್ಯಾನ್ ಮಾಡಿದ್ರೆ ಬೇಗ ಹೋಗಿ ಆಯಿತಾ, ಇಲ್ಲ ಅಂದರೆ ತುಂಬ ಸೀಟರ್ಸ್ ಇದೆ, ರಿಸರ್ವೇಷನ್ ಮಾಡ್ಬೋದು ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಬುಫೆ ಸ್ಪ್ರೆಡ್ ಇದೆ ಆ್ಯಂಡ್ ಇವ್ರ ಫುಡ್ ತುಂಬ ಚೆನ್ನಾಗಿದೆ ಅಂತ ನನಗೆ ಗೊತ್ತು. ಕೂರ್ಗಲ್ಲಿ ಟ್ರೈ ಮಾಡಿದ್ದೀನಲ್ಲ. ಏನಿದು ಬೌಲ್ ಎಲ್ಲ ವೆಜ್, ನಾನ್ ವೆಜ್ ಎಲ್ಲ ವೆರೈಟೀಸ್ ಇರುತ್ತೆ, ಕೇಕ್ಸ್, ಸ್ವೀಟ್ಸ್, ಕಂಪ್ಲೀಟ್ ಬುಫೆ. ಬಟ್ ಇದು ತಣ್ಣಗಿರಲಿಲ್ಲ, ಬಿಸಿ ಬಿಸಿ ಇತ್ತು. ದ್ಯಾಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಯಿತಾ. ಬುಫೆ ಅಂದರೆ ಜನರಲಿ ತಣ್ಣಗಿರುತ್ತೆ, ಅದು ಇಷ್ಟನೂ ಆಗಲ್ಲ. ಸೊ ಎಲ್ಲರಿಗೂ ಏನೇನು ವೆರೈಟೀಸ್ ಬೇಕು, ಚಿಕನ್, ಮಟನ್, ಫಿಶ್ ಎಲ್ಲ ವೆರೈಟೀಸ್ ಇದ್ದಿದ್ದರಿಂದ ಫಸ್ಟ್ ಭರ್ಜರಿ ಊಟ ಮಾಡಿ ನೆಕ್ಸ್ಟ್ ಎಲ್ಲ ಸುತ್ತಾಡೋದಕ್ಕೆ ಹೋದ್ವಿ. ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ ಒಂದು ಟೇಬಲ್ ಹುಡ್ಕೋದಕ್ಕೆ ನಮಗೆ ತುಂಬ ಹೊತ್ತು ಬೇಕಾಯಿತು. ಎಲ್ಲ ಕಡೆ ಒಂದೊಂದು ಚೇರ್ ಇದೆ. ನಾವು ಹೋಗಿ ಇಲ್ಲಿ ಈ ಟೇಬಲ್ ನಮ್ದಂತ ಅಂದ್ಕೊಂಡ್ರೆ ಅಲ್ಲಿ ಯಾರೋ ಬಂದಾಗಿದೆ. ಬಟ್ ಬಿರಿಯಾನಿ ಇಸ್ ಟು ಗುಡ್. ಇವ್ರ ಊಟ ಚೆನ್ನಾಗಿರುತ್ತೆ ಅಂತ ನಮ್ಗೆ ಗೊತ್ತು. ಬಿಸಿ 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 ಇದೆ. ಜ್ಯೂಸ್ ಜ್ಯೂಸ್ ಇಲ್ಲಿ ತಾತನಿಗೆ ಎಣ್ಣೆನೂ ಫ್ರೀ ಆಯ್ತಾ, ನನಗೂ ಕೊಟ್ಟಿರೋ ಬ್ರ್ಯಾಂಡಲ್ಲಿ. ಬಟ್ ಅವ್ರಿಗೆ ಕೊಡಿಸ್ತಾ ಇಲ್ಲ ನಾನು, ಯಾಕೆ ಸುಮ್ಮನೆ ಅಂತ. ಐ ಥಿಂಕ್ ನಮ್ಮ ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಯುರೋಪಿಯನ್ ಥೀಮಲ್ಲಿ ಇರುವಂಥ ಕಂಟ್ರಿ ಸೈಡ್ ವೈಬ್ ಕ್ರಿಸ್ಮಸ್ ಮಾರ್ಕೆಟ್ ನಡೀತಾ ಇರೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಕಂಫರ್ಟೇಬಲ್ ಫುಟ್ವೇರ್ನ ಹಾಕಿ, ಬಿಕಾಸ್ ನಡೆಯೋದಕ್ಕಿರುತ್ತೆ, ಓಡಾಡೋಕ್ಕಿರುತ್ತೆ, ಸೊ ನಿಮಗೆ ಈಸಿ ಆಗುತ್ತೆ. ಊಟ ಆದಮೇಲೆ ತಾತನ ಒಂದು ಕಡೆ ಕೂರಿಸಿದ್ವಿ ಆಯಿತಾ, ಬಿಕಾಸ್ ಅವ್ರಿಗಂತೂ ತೊಡೆನೋ ಬರುತ್ತೆ, ಕಾಲು ಇದೆ ಆಯಿತಾ. ಸೊ ಜಾಸ್ತಿ ಓಡಾಡೋಕ್ಕಾಗಲ್ಲ ಅಂತ ಅವ್ರನ್ನ ಕೂರಿಸ್ಬಿಟ್ಟು ನಾವೆಲ್ಲ ಕಡೆ ಹೋಗಿ ಬಂದ್ವಾ. ಮೋಸ್ಟ್ ಇಂಪಾರ್ಟೆಂಟಾಗಿ ಮನೆಯಲ್ಲಿ ಪೆಟ್ಸ್ ಇದ್ದರೆ, ಕ್ಯಾಟ್ಸ್, ಡಾಗ್ಸ್ ಕರ್ಕೊಂಡು ಬರ್ಬೋದು ನೀವು ಆಯಿತಾ. ಅದೆಲ್ಲ ಟೆನ್ಷನ್ ಇಲ್ಲ. ಓಪನ್ ಗ್ರೌಂಡ್ ಸ್ಪೇಸಲ್ಲಿ ತುಂಬ ಚೆನ್ನಾಗಿರುವಂಥ ಸ್ಟಾಲ್ಸ್ ಇದೆ, ಅದನ್ನು ಹೋಗಿ ನೋಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಫಸ್ಟ್ ಒಂದು ನೋಡಿದ್ರೆ ಬೇಬಿ ಫಾರ್ಮ್ಸ್ ಅಂತೆ, ಪುಟ್ ಪ್ಲ್ಯಾನ್ಸ್ ಎಲ್ಲ ಇಟ್ಟಿದ್ದಾರೆ. ಹಾಗೆಯೇ ಇದು ನೋಡಿ ಎಷ್ಟು ಇಂಟ್ರೆಸ್ಟಿಂಗ್, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರಲ್ವ. ಇದು ಫಾರ್ಮ್ ಫ್ರೆಶ್ ವೆಜಿಟೇಬಲ್ಸ್, ಬೆಂಡೆಕಾಯಿ, ತೊಂಡೆಕಾಯಿ ಎಲ್ಲ ತರಕಾರಿ ಇದೆ. ಬೇಕಾ ಏನಾದ್ರು? ಬೇಡ, ಎಲ್ಲ ಇದೆ ಮನೇಲಿ. ಹೆಂಗಿದೆ ಈ ಜಾಗ? ಸೂಪರ್ ಆಗಿದೆ. ಏನಿದೆ ಇದನ್ನ ನೋಡ್ತೀವ ಅಂತ ಅನ್ಕೊಳ್ಳಿ, ನಮ್ಗೆ ಗೊತ್ತೇ ಇಲ್ಲ, ಇದೆಲ್ಲ ನೋಡೇ ಇಲ್ಲ. ನಾನೇ ನೋಡಿಲ್ಲ ಇದನ್ನೆಲ್ಲ. ಇನ್ನು ಕ್ರಿಸ್ಮಸ್ಗಂತ ಎಲ್ಲ ಕಡೆ ಇರೋದೇನು ಕೇಕ್ ಮಿಕ್ಸಿಂಗ್. ನನ್ನ ಲೈಫ್ನ ಫಸ್ಟ್ ಕೇಕ್ ಮಿಕ್ಸಿಂಗ್ ಇವೆಂಟ್ ಎಕ್ಸ್ಪೀರಿಯನ್ಸ್ ಇವತ್ತಾಗುತ್ತೆ. ನೋಡೋಣ ಹೇಗಿರುತ್ತೆ ಅಂತ. ನೀವು ದೊಡ್ಡ ದೊಡ್ಡ ಗ್ರೂಪ್ಸಲ್ಲಿ ಬಂದರೆ ಅಂತೂ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಏನೇನು ಇವೆಂಟ್ಸ್ ಇದೆ ಗೊತ್ತಾ? ಡಾಗ್ ಶೋ ಇದೆ, ಕ್ರಿಸ್ಮಸ್ ಸ್ಪೆಷಲ್ ಮೆನು ಇದೆ ಇಲ್ಲಿ ಊಟಕ್ಕಂತ. ಇನ್ನು ರಷ್ಯನ್ ಆರ್ಟಿಸ್ಟ್ ಕ್ರಿಸ್ಮಸ್ ಔಟ್ಫಿಟ್ಟಲ್ಲಿ ಬಂದು ಪರ್ಫಾರ್ಮ್ ಮಾಡ್ತಾರೆ. ರಘು ದೀಕ್ಷಿತ್ ಅವರ ಕಾನ್ಸರ್ಟ್ ಇದೆ, ಮೂವಿ ನೈಟ್ ಆ್ಯಂಡ್ ಬಾನ್ ಫೈರ್ ಕೂಡ ಇದೆ, ಕ್ಯಾರಿಕೇಚರ್ ಆರ್ಟಿಸ್ಟ್ ಅವರು ಇರ್ತಾರೆ, ಫ್ಯಾಷನ್ ವಾಕ್ ಇದೆ. ಈ ಥರದ ಹಲವಾರು ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡಿದ್ದಾರೆ. ಈ ಕ್ರಿಸ್ಮಸ್ ಮಾರ್ಕೆಟ್ ಅಲ್ಲಿ ಎಲ್ಲಾನು ಇದೆ. ಒಂದ್ ಕಡೆಯಿಂದ ಮ್ಯೂಸಿಕ್ ಚೆಕ್ ಮಾಡ್ತಾ ಇದ್ದಾರೆ ಸಂಜೆ ಕಾರ್ಯಕ್ರಮಕ್ಕೆ. ಅದು ಬಿಟ್ಟರೆ ಆಲ್ಕೋಹಾಲ್ಸ್, ಚಾಕ್ಲೇಟ್ಸ್, ಪ್ಲಮ್ ಕೇಕ್ಸ್, ಇಲ್ಲಿ ಜ್ಯುವೆಲ್ರಿ ಸ್ಟಾಲ್ ಅಲ್ಲಿ ಇದ್ದೀನಿ, ಕ್ಯಾಂಡಲ್ಸ್ ಇದೆ, ಚನ್ನಪಟ್ಟಣ ಟಾಯ್ಸ್ ಇದೆ. ಇಟ್ಸ್ ಅ ಲಾಟ್ ಆಫ್ ಫನ್ ಥಿಂಗ್ಸ್ ಆಯ್ತಾ. ಮಕ್ಕಳು ಇದ್ದಾರೆ, ದೊಡ್ಡವರು ಇದ್ದಾರೆ, ಫ್ಯಾಮಿಲಿ ಟೈಮ್ಗೆ ಮಸ್ತ್ ಆಗಿದೆ. ಸೊ ಮೋಸ್ಟ್ ಆಫ್ ದೆಮ್ ಆರ್ ಹಿಯರ್ ವಿತ್ ಯರ್ ಫ್ಯಾಮಿಲಿ. ನೆಕ್ಸ್ಟ್ ಸ್ಟಾಲ್ಗೆ ಹೋಗೋಣ. ಇನ್ನೊಂದೇನು ಗೊತ್ತಾ, ನಿಮ್ದು ಏನಾದರೂ ಬಿಸ್ನೆಸ್ ಇದ್ದು ಇಲ್ಲಿ ಬಂದು ಸ್ಟಾಲ್ ಹಾಕಬೇಕು ಅಂದರೆ ಅದು ಕೂಡ ಪಾಸಿಬಲ್ ಇದೆ. ಸುಮಾರು ಸ್ಟಾಲ್ಸ್ ಇದೆಯಲ್ಲ, ಸೊ ನೀವು ಅದರ ಅವೈಲೇಬಿಲಿಟಿ ಕೂಡ ಚೆಕ್ ಮಾಡ್ಬೋದು. ಚೆನ್ನಾಗಿದೆಯಲ್ಲ? ಇಲ್ಲಿ ನೋಡ, ಇದು ನಮ್ಮ ಪಾಪುಗೆ, ಮಿನಿ ಪಾಪುಗೆ ನಾನು ಕಳಿಸಿದ್ದೆ, ನೆನಪಿದ್ಯಾ? ಚನ್ನಪಟ್ಟಣದ್ದು ಅಂತ. ಪ್ಲಮ್ ಕೇಕ್ ತಿನ್ನಬೇಕು ಅಂತ ಆಸೆ ಆಗಿತ್ತು ಆಯಿತಾ. ಸೊ ಹುಡ್ಕಾಡ್ಕೊಂಡು ಹೋದೆ, ಒಂದು ಕಡೆ ಸಿಕ್ತು, ಬಟ್ ಅದರ ಇಂಗ್ರೀಡಿಯೆಂಟ್ಸ್ ಲಿಸ್ಟಲ್ಲಿ ರಮ್ ಅಂತ ಇತ್ತು. ಅದು ಹಾಕ್ತಾರಲ್ವ ಸಾಮಾನ್ಯವಾಗಿ ಕ್ರಿಸ್ಮಸ್ ಕೇಕ್ಗೆ. ಸೊ ಈ ಸತಿ ತಿನ್ನೋದಕ್ಕಾಗಲ್ಲ. ಬಟ್ ನೋ ಆಲ್ಕೋಹಾಲ್ ಪ್ಲಮ್ ಕೇಕ್ ಎಲ್ಲಾದರೂ ಸಿಕ್ಕಿದ್ರೆ ಡೆಫಿನೆಟಾಗಿ ಟ್ರೈ ಮಾಡಬೇಕು ಈ ಸತಿ. ಆ್ಯಂಡ್ ನಾನು ಹೇಳಿದ್ನಲ್ಲ, ಹಲವಾರು ರೀತಿಯ ಕ್ರಿಯೇಟಿವ್ ಆರ್ಟಿಸ್ಟ್ ಎಲ್ಲ ಇದ್ದಾರೆ ಅಂತ. ಆ್ಯಂಡ್ ನೀವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀರಂದರೆ ಬ್ಯೂಟಿಫುಲ್ ಡೆಕೋರ್ ಆಪ್ಷನ್ಸ್ ಇಲ್ಲಿದೆ ಆಯಿತಾ ನಿಮಗೆ.
ಒಂದು ಫುಲ್ ಡೇ ರಿಲ್ಯಾಕ್ಸಿಂಗ್ ಡೇ ಥರನೇ ಅನಿಸುತ್ತೆ. ಯಾಕೆ ಗೊತ್ತಾ, ದೊಡ್ಡ ಓಪನ್ ಸ್ಪೇಸ್ ಆಯಿತಾ. ರೆಸಾರ್ಟ್ಗೆಲ್ಲ ಹೋದರೆ ಆಬ್ವಿಯಸ್ಲಿ ಜಾಸ್ತಿ ಖರ್ಚಾಗುತ್ತೆ, ಬಟ್ ಈ ಥರ ಒನ್ ಡೇ ಔಟ್ ಮಾಡಿದ್ರೆ ಫ್ಯಾಮಿಲಿ ಜೊತೆ ಎಲ್ಲ ನೋಡ್ಕೊಂಡು ಬರ್ಬೋದು, ಸುತ್ತಾಡ್ಬೋದು. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾರೆ, ಓಡಾಡೋದು, ಅಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಅಲ್ಲಿ ಇಲ್ಲಿ ಆಟ ಆಡೋದು. ಮ್ಯಾಜಿಕ್ ಶೋ ಬೇರೆ ಇತ್ತು ಆಯಿತಾ, ಆ್ಯಂಡ್ ಲೈವ್ ಫುಡ್ ಕೌಂಟರ್ ಬೇರೆ ಇತ್ತು. ಚಳಿ ಇರುತ್ತೆ, ಸೊ ಕಂಫರ್ಟೇಬಲ್ ಆಗಿರುವಂಥ ಬಟ್ಟೆ ಹಾಕಿ, ಅಥವಾ ಅಂದರೆ ಸ್ವೆಟರ್ ಶಾಲ್ ಕ್ಯಾರಿ ಮಾಡಿದ್ರೆ ಆಯಿತು. ಯುನಿಕ್ ಕ್ಯಾಂಡಲ್ ಡಿಸೈನ್ಸ್ ಜೊತೆಗೆ ಮಕ್ಳಿಗಂತ ಹಲವಾರು ಆ್ಯಕ್ಟಿವಿಟೀಸ್ ಆಯಿತಾ. ಆರ್ಟ್ಸ್ ಅಂತೆ, ವರ್ಕ್ಶಾಪ್ಸ್ ಅಂತೆ, ಕ್ರಾಫ್ಟ್ ಝೋನ್ ಅಂತೆ, ಗೇಮ್ಸ್ ಅಂತೆ, ಮ್ಯಾಜಿಕ್ ಶೋ ಅಂತೆ. ಮೋಸ್ಟ್ ಎಕ್ಸೈಟಿಂಗ್ ಥಿಂಗ್ ನಾನು ನಿಮ್ಮ ಜೊತೆ ಇನ್ನೂ ಶೇರ್ ಮಾಡಿಲ್ಲ ಅಲ್ವಾ. ಸೊ ನಾನು ಹೋಗಿದ್ದಿನ ಇದ್ದಿದ್ದೆ ಕೇಕ್ ಮಿಕ್ಸಿಂಗ್ ಇವೆಂಟ್ ಆಯಿತಾ. ಸೊ ಅದಕ್ಕೋಸ್ಕರ ಅಂತಲೇ ಇಲ್ಲಿ ಬಂದಿದ್ದು, ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್. ನಾನು ಮಾತ್ರ ಅಲ್ಲ, ನನ್ನ ಜೊತೆ ಮಾಮಿನೂ ಕೇಕ್ ಮಿಕ್ಸಿಂಗ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಈ ಥರ ಇದೆಲ್ಲ ಫುಲ್ ಡ್ರೈ ಫ್ರೂಟ್ಸ್ ಆಯಿತಾ. ಇವಾಗ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಗ್ಲೌಸ್ ಹಾಕ್ಕೋಬೇಕು, ಕ್ರಿಸ್ಮಸ್ ಕ್ಯಾಪ್ ಕೊಡ್ತೀವಿ, ಮತ್ತು ಒಂದು ಏಪ್ರಿನ್ ಕೊಡ್ತೀವಿ, ಅದನ್ನು ಹಾಕ್ಕೊಂಡು ಕ್ಲೀನಾಗಿಯೇ ಮಾಡಬೇಕು. ಬಿಕಾಸ್ ಇದಾದಮೇಲೆ ಎಲ್ಲರೂ ತಿಂತಾರಲ್ವಾ, ಕೇಕ್ ಮಿಕ್ಸಿಂಗಿಗೆ ಹೋಗುತ್ತೆ ಇದು. ಸೊ ಆ್ಯಕ್ಚುಲ್ ಕ್ರಿಸ್ಮಸ್ ಕೇಕ್ ಮಾಡ್ತಾರೆ. Let's celebrate Christmas together and mix this wonderful cake. Jump, 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 jump. ಇನ್ನು ಸಂಜೆ ಹೊತ್ತಿಗೆ ಇಲ್ಲಿ ನಿಮಗೆ ಕಾಫಿ, ಟೀ, ಸ್ನ್ಯಾಕ್ಸ್ ಸರ್ವಿಸ್ ಕೂಡ ಇರುತ್ತೆ. ಸೊ ನೀವು ಯಾವ ರೀತಿ ಪ್ಯಾಕೇಜ್ ತಗೋತೀರಾ ಅದ್ರ ಮೇಲೆ ಎಲ್ಲ ಸರ್ವಿಸ್ ನಿಮಗೆ ಸಿಗುತ್ತೆ ಆಯಿತಾ. ಸೊ ನೀವು ಎಂಟ್ರಿ ಟಿಕೆಟಲ್ಲಿ ಎಲ್ಲ ಎಂಕ್ವೈರ್ ಮಾಡಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ನಿಮ್ಮ ಪ್ಯಾಕೇಜಲ್ಲಿ ಅಂತ. ಬಟ್ ಕ್ಯೂ ಅಂತೂ ಇದ್ದೇ ಇರುತ್ತೆ, ಬಿಕಾಸ್ ಜಾಸ್ತಿ ಜನ ಬಂದಿರ್ತಾರೆ. ಸೊ ನಾವು ಕಾಫಿ ಟೀ ಟೈಮ್ಗೆ ಎಲ್ಲ ಓಡಾಡಿ ಸುತ್ತಾಡಿ ಆಯ್ತಾ, ನಾವು ಇನ್ನೇನು ತಾತನ ಕರಿಯೋಣ ಅಂತ ಕರೆದ್ರೆ ತಾತನ ಫುಲ್ ಸಿಟ್ಟು, ಇಷ್ಟೊತ್ತು ನನ್ನ ಬಿಟ್ಟು ಎಲ್ಲಿ ಹೋಗಿದ್ರಿ ಅಂತ ನಾವು ಹೇಳಿದ್ವಿ. ನಾವೆಲ್ಲ ಸುತ್ತಾಡಬೇಕು, ನಿಮ್ಮ ಕಾಲು ನೋವಿದೆ, ಆಗಲ್ಲ, ಅವರು ಕಷ್ಟ ಆಗುತ್ತೆ ಅಂತ. ಬಟ್ ಆಮೇಲೆ ಕಾಫಿ ಟೀ ಟೈಮಿಗೆ ಕರೆದ್ವು, ಅವ್ರ ಖುಷಿ, ಅವ್ರಿಗೆ ಭಯ ಆಗಿತ್ತು ಇವ್ರು ನನ್ನ ಬಿಟ್ಟು ಹೋದ್ರು ಅಂತ ಇಲ್ಲೇ. ಬಟ್ ಆಮೇಲೆ ಸಂಜೆ ಹೊತ್ತು ಈ ರೀತಿ ಇರುತ್ತೆ ಆಯಿತಾ. ನಾವು ಹೋಗಿದ್ದು ನಾನು ಮ್ಯೂಸಿಕಲ್ ಪ್ರೋಗ್ರಾಮ್ ಇತ್ತು, ತುಂಬ ಚೆನ್ನಾಗಿರೋಂಥ ಕನ್ನಡ ಹಾಡು ಕೂಡ ಹಾಡ್ತಾಯಿದ್ರು ಇಲ್ಲಿ. ಖುಷಿ ಆಯ್ತು ಒಂಥರ ಕೇಳಿ. ಸೊ ಈ ಥರದ್ದು ಒಂದು ಕ್ರಿಸ್ಮಸ್ ಟ್ರೀ ಡೆಕೋರ್ ಮಾಡಿದ್ರು. ನಾನು ಹೇಳಿದ್ನಲ್ಲ ತಾತ ಡ್ಯಾನ್ಸ್ ಮಾಡಿದ್ರು ಅಂತ ಸ್ಯಾಂಟಾ ಕ್ಲಾಸ್ ಜೊತೆಗೆ. ನೋಡಿ, ಒನ್ ಲಾಸ್ಟ್ ಟ್ರಿಪ್ ಫ್ಯಾಮಿಲಿ ಜೊತೆಗಂತೂ ಫನ್ ಆಗಿತ್ತು, ಖುಷಿ ಆಯಿತು. ಎಂಟೈರ್ ಡೇ ನಾವು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇವಾಗ ವಾಪಸ್ ಹೊರಡಬೇಕು. ತಾತ ಚಳಿ ಆಯ್ತಾ? ಚಳಿ ತಾತ, ಚಳಿ ಚಳಿ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ನಿಮಗೂ ಈ ಒಂದು ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಎಲ್ಲ ಡೀಟೇಲ್ಸ್ ಹಾಕಿದ್ದೀನಿ, ಚೆಕ್ ಮಾಡಿ. ಬಾಯ್.